2 ವಸುದೇವ ದೇವಕಿಯರನ್ನು ಬಂಧಿಸಿಟ್ಟಿರುವ ಸ್ಥಳ. ಇಬ್ಬರು ಸ್ವರ್ಣ ಶೃಂಖಲೆಯಲ್ಲಿದ್ದಾರೆ. ದೇವಕಿ ವಾತಾಯನದ ಬಳಿ ನಿಂತಿದ್ದಾಳೆ. ವಸುದೇವ ಚಿಂತಾಮಗ್ನನಾಗಿ ನಿಂತಿದ್ದಾನೆ. ಬೆಳೆದಿದ್ದಾರೆ ಅಂತ ಮಕ್ಕಳು 16 ವರ್ಷ ಆಯಿತು. ಕೃಷ್ಣನನ್ನು ನೋಡಿ ನನ್ನ ಕಣ್ಣಲ್ಲಿ ಅವನಿನ ಎಳೆಗೂಸೆ. ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಕಣ್ಣೆದುರೆ ದಿನ ದಿನ ಚೂರು ಚೂರು ಬೆಳೀತಾರೆ. ಮಕ್ಕಳು ಬೆಳೆಯೋದು ನೋಡು ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲುಂಡಿ ಕೇಳಲಿಲ್ಲ, ತೂಗಲಿಲ್ಲ, ಜೋಗುಳೆ ಹಾಡಲಿಲ್ಲ. ನೋಡಿ ನೋಡ್ರಿ ಯಾರೋ ಬಂದ ಹಾಗಿದೆ. ओहो महाराज बाबा, कंसा महाराज की जय हो, कंसा महाराज की जय हो. ಇಲ್ಲಿ ಬಂದ ಬಾವ ಬರದೆ ಏನು ಮಾಡ್ತೆ? ಅರಸನ ಅಂಕೆ ಇಲ್ಲ, ದೆಪ್ಪದ ಕಾಟ ಇಲ್ಲ. ಬಾ ಕೂತ್ಕೋ. ಶಭಾಷ್ ಬಾವ, ನನ್ನ ಮನೆಯಲ್ಲಿ ನನಗೆ ಉಪಚಾರ. ನನಗಂತೂ ರಾಜನ ನಿದ್ದೆನೇ ಇಲ್ಲ. ರಾಜಕಾರಣ ಆಗ 10 ಜನರ ಮಧ್ಯೆ ಕೂತಾಗ ಏಕಾಂಗಿ ಜೋಲಿ ಇದ್ದಾಗ ಹೊತ್ತಿದರೂ ಮುಚ್ಚದೆರಪ್ಪೆ. ಅಬ್ಬ ಅಷ್ಟೇ, ಮೊದಲಿಂದಲೂ ಅಷ್ಟೇ ಬಲೆ ತಮಾಷೆ ನೀನು. ಸೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲಲ್ಲ ನೀವು ಹಾಲ ನಾವು ಕುಡಿಯೋ ನಮಗೆ ಇಳಿಸಲ್ಲ. ನಮಗೆ ಕ್ಷೀರಸಾಗರ ಮತಗತ್ತೆ ನಿಮಗೆ ಗೊತ್ತಲ್ಲ. ಬೇಡ ದೇವಕಿ, ಹಾಲು ಬೀಳು ಏನೂ ಬೇಡ. ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಾಳೆ, ನಿನ್ನ ಕುರುಗೋರು ಮಾತಾಡೋ ಮಹಾರಾಜ. ನೋಡಿದೆ ನನ್ನ ಮೇಲೆ ಇನ್ನೂ ಅಸಮಾಧಾನ. ನನ್ನ ತಂಗಿ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡಿಯಾ? ಸಂಕೋಲೆ ಹಾಕ್ಸಿದ್ದೀನಿ. ನಿಜ, 100ಕ್ಕೆ 100 ಸಿದ್ಧ. ಅಪರಂಜಿದು ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆ, ಎಲ್ಲ ಚಿನ್ನದು. 25 ವರ್ಷ ಆಯ್ತಲ್ಲ ಮಾಡಿಸಿ, ಸ್ವಲ್ಪ ಅದರ ಕಪ್ಪಾಗಿದೆಯಾ? ಅದು ಪ್ರೀತಿ ಅಂದ್ರೆ. ಇಲ್ಲಿ ಬಿಡುವವ, ನಿಮಗೊಂದು ವಿಶೇಷ ಸುದ್ದಿ ಹೇಳಬೇಕು. ಇವತ್ತು ಮಥುರಾ ನಗರದಲ್ಲಿ ಧನುರ್ಯೋಗ ಮಹೋತ್ಸವ. ಎಲ್ಲ ದೇಶದ ಎಲ್ಲ ಕಡೆಯಿಂದ ಸಾಹಸಿ ಯುವಕರು ಬಂದಿದ್ದಾರೆ. ರಾಜನ ಮುಂದೆ ತಮ್ಮ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಬೇಕು. ಏನೋ ಆ ಹುಚ್ಚ ಹುಡುಗರದ್ದು ಇವತ್ತಾ ಬಿಲ್ಲ ಹಬ್ಬ. ಯಾಕೆ ನಿಮಗೆ ಗೊತ್ತಿಲ್ಲ? ಅದೃಷ್ಟವಂತರು ನೀವು, ನಿಮಗೇನು ಗೊತ್ತಾಗಲ್ಲ. 4 ಗೋಡೆಗಳ ಹೊತ್ತೊತ್ತಿಗೆ ಊಟ, ಹೊತ್ತೊತ್ತಿಗೆ ನಿದ್ದೆ, 4 ಗೋಡೆಗಳ ಮಧ್ಯೆ ಇದೇ ಒಂದು ಪ್ರಪಂಚ. ಒಂದು ನೊಣ ಕೂಡ ಒಳಗೆ ಬರುವಾಗಿಲ್ಲ, ಒಂದು ನೊಣ ಕೂಡ ಹೊರಗೆ ಹೋಗೋ ಹಾಗಿಲ್ಲ. ಆದ್ರೂ ಮುಪ್ಪು ಸೆರೆಮನೆಗೆ ಬಂದೇ ಬಿಡ್ತು. ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ಬಂಧನದಲ್ಲಿದ್ದು ನೀವು ಸ್ವತಂತ್ರರು, ನಾವು ಬಯಲಿದ್ದು ಬಂದಿಗಳು. ಎಲ್ಲಿ ಹೋದ್ರೂ ಈ ಅಂಗರಕ್ಷಕರ ಪೀಡೆ. ನಿಶ್ಚಿಂತವಾಗಿ ಊಟ ಮಾಡೋ ಹೋಗಿಲ್ಲ, ನಿಶ್ಚಿಂತವಾಗಿ ನಿದ್ದೆ ಮಾಡೋ ಹೋಗಿಲ್ಲ. ಕಣ್ಣು ಮುಚ್ಚಿದರೆ ತಕಪಕ ಕುಳಿತ ನಾನು ಕೊಂದ ಮಕ್ಕಳು ನನ್ನ ಕಣ್ಣು ಮುಂದೆ ಬರ್ತಾರೆ. ಈ ದೇಶದಲ್ಲಿ 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟೋ ಮಕ್ಕಳು ಹುಟ್ಟಿದವು. ಈ ದೇಶದಲ್ಲಿ ಎಷ್ಟು ಅಂತವನ್ನ ಕೊಲಿಸಲಿ? ದೇವಕಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತಿದ್ದ 8ನೇ ಮಗ ಅಷ್ಟಮ ಪುತ್ರನನ್ನ ಕೊಲ್ಲಬೇಕು. ದೇವಕಿ, ನಿನ್ನ ಹೊಟ್ಟೆ 8ನೇ ಮಗ, ಹೊಟ್ಟೆಯಲ್ಲಿ ಹುಟ್ಟು 8ನೇ ಮಗ, ಪುತ್ರ ಅಲ್ಲ ಪುತ್ರಿ. ನಿನ್ನ ದೇವಕಿ ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟುತ್ತಿದ್ದ ಕೂಸೆ ಕಟ್ಟದ? ದಯವಿಟ್ಟು ಹೇಳು, ನಿನ್ನ 8ನೇ ಮಗನ್ನ ಎಲ್ಲಿ ಬಚ್ಚಿಟ್ಟಿದ್ದಿ? ಹೇಳು, ಎಲ್ಲಿ ಬಚ್ಚಿಟ್ಟಿದ್ದಿ? ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ. ದೇವಕಿ, ಹೇಳು, ನೀನು ಹೇಳಿದ್ದು ನಾನು ನಂಬ್ತೀನಿ. ಹೇಳು. 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದೆ ಮಗುನ. ಮತ್ತೆ ಅದೇ ಮಗಳ ಹೇಳೇಚ್ಛೆ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಎಲ್ಲಾ ಮಕ್ಕಳನ್ನು ಕೊಲ್ಲಿಸಿದ್ರೆ ಲಕ್ಷ ಮಕ್ಕಳು. ಆದ್ರೆ ಇನ್ನೂ ಕೊಲ್ಲಲಿಕ್ಕಾಗಲಿಲ್ಲ. ಅವನೇ ಗೋಪುರದ ಗೊಲ್ಲರ ಹುಡುಗ ಪಿಳ್ಳಂಗೋಯಿ ಕೃಷ್ಣ. ಕೊಲ್ಲಲಿಕ್ಕೆ ಬಂದರೆಲ್ಲ ಅವನೇ ಕೊಲ್ಲು ಬಿಟ್ಟ. ಕೃಷ್ಣನ ಅಪ್ಪ ನಂದ, ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾತ್ಮ ಪ್ರಾಣ ಮಿತ್ರ. ನಿನ್ನ ಮೊದಲನೇ ಹೆಂಡತಿ ರೋಹಿಣಿ, ಅವಳ ಪಿಳ್ಳೆ ಬಲರಾಮ ಆ ನಂದನ ಮನೆಯಲ್ಲೇ ಇರೋದು.